ಇಲ್ಲಿ ತನಕ ಸನ್ ಆಫ್ ಬಂಗಾರದ ಮನುಷ್ಯ ನೋಡಿದ್ವಿ, ಸನ್ ಆಫ್ ಸತ್ಯಮೂರ್ತಿನೂ ಕೇಳಿದ್ವಿ. ಈಗ ಕನ್ನಡದಲ್ಲಿ ಸನ್ ಆಫ್ ಮುತ್ತಣ್ಣ ಅಂತ ಬರ್ತಾರೆ. ಮುತ್ತಣ್ಣ ಮಗನಾಗಿ ಪ್ರಣಮ್ ದೇವರಾಜ್ ಅವ್ರು ನಟಿಸಿರುವಂಥದ್ದು. ಸೊ ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಸೊ ನಮಸ್ತೆ. ನಮಸ್ತೆ ನಮಸ್ತೆ. ಮೊದಲಿಗೆ ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಕಾರ್ಯಕ್ರಮ. 45 ದಿನಗಳ ಒಂದು ಶೂಟಿಂಗ್ ಇವತ್ತು ಕಂಪ್ಲೀಟ್ ಆಗಿ ಕುಂಬಳಕ ಹೊಡೆದಿದ್ರಿ. ಸನ್ ಆಫ್ ಮುತ್ತಣ್ಣ ಈ ಸಿನಿಮಾದ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ಹಿಂದಿನ ಸಿನಿಮಾಗಳು ಸಾಕಷ್ಟು ವೆರೈಟಿ ಕಂಟೆಂಟ್ಗಳು ಟಚ್ ಮಾಡ್ಕೊಂಡು ಬಂದಿರಿ, ಮತ್ತೆ ಒಂದು ಎಮೋಷನಲ್ ಕಂಟೆಂಟ್ ಜೊತೆ ಬರ್ತಾ ಇದೆ. ಈ ಸಿನಿಮಾ ನನ್ನ ಹೃದಯಕ್ಕೆ ತುಂಬ ಹತ್ರವಾಗುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಇಮೋಷ್ನಲ್ ಸಿನಿಮಾ. ಒಬ್ಬ ತಂದೆ ಆಮೇಲೆ ಮಗ ಮಧ್ಯ ಬಾಂಧವ್ಯ ತೋರಿಸುತ್ತೆ, ಖುಷಿ ತೋರಿಸುತ್ತೆ, ದುಃಖ ತೋರಿಸುತ್ತೆ, ಕೋಪ ತೋರಿಸುತ್ತೆ. ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಇದೆ. ಸೊ ಎಲ್ಲ ಒಂದು ಕಡೆ ನಿಮಗೆ ತೀರಾ ಹತ್ರವಾಗಿರುವಂಥ ಕಂಟೆಂಟ್, ಯಾಕಂದರೆ ಕುಟುಂಬ ಅಂತಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ದೇವರಾಜ್ ಅವ್ರ ಫ್ಯಾಮಿಲಿ ಕಾಣಿಸುತ್ತೆ. ಯಾಕಂದರೆ ಅದು ಇಡೀ ಕುಟುಂಬ ಒಂದೇ ಕಡೆ ಇರ್ತೀರಾ, ಯಾವುದೇ ಕಾರ್ಯಕ್ರಮ ಜೊತೆಗೆ ಸೇರ್ತೀರಾ. ಸೊ ಎಷ್ಟು ಅನಿಸುತ್ತದೆ ಅಂದರೆ ಕುಟುಂಬದ ಬಗ್ಗೆ ಒಂದು ಸಿನಿಮಾ ಮಾಡೋದಾದ್ರೆ? ನನಗೆ ತುಂಬ ಹತ್ರವಾಗಿತ್ತು. ಯಾಕಂದರೆ ನಾನು ನಮ್ಮ ಅಪ್ಪನ ಜೊತೆ ಇರೋ ಬಾಂಧವ್ಯ ನನಗೆ ಆಲ್ಮೋಸ್ಟ್ ಈ ಥರನೇ ಇರುತ್ತೆ. ತುಂಬ ಫ್ರೆಂಡ್ಲಿ ಆಗಿದ್ದೀವಿ ನಾವು. ಸೊ ಏನೇ ಆಗಿರಲಿ, ದುಃಖ ಆಗಿರಲಿ, ಸುಖ ಆಗಿರಲಿ, ಕೋಪ ಆಗಿರಲಿ, ಇದು ಜಗಳ ಆಡಿದ್ರೆ ನನಗೆ ತುಂಬ ಹತ್ರವಾಗಿತ್ತು ಅದು. ನಾನು ರಘು ಸರ್ ನನಗೆ ನಿಜವಾಗ್ಲೂ ನಮ್ಮ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ತಂದೆ ಥರನೇ ಇದ್ರು. ಅವ್ರ ಜೊತೆ ಆ್ಯಕ್ಟಿಂಗು ಕಲ್ತಿದ್ದೀನಿ, ಜೀವನದಲ್ಲಿ ಹೆಂಗೆ ಇರಬೇಕಂತನೂ ಕಲ್ತಿದ್ದೀನಿ. ಸೊ ಅದು ತುಂಬ ನ್ಯಾಚುರಲ್ ಆಗಿ ಬಂದಿದೆ ಸಿನಿಮಾ. ಭಾಳ ಖುಷಿ ಆಗುತ್ತೆ ಇಂಥ ಒಂದು ಸಿನಿಮಾ ಮಾಡೋಕ್ಕೆ. ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದು ಪುರಾತನ ಫಿಲ್ಮ್ಸ್ಗೆ, ಹರಿ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಕಂಟೆಂಟ್ ಬಗ್ಗೆ ಕೇಳಿ, ಮನೆ ಕಡೆಯಿಂದ ಬಂದಂಥ ರಿವ್ಯೂ ಏನು ಅಂತ ಅನ್ಬೋದು ಈ ಸಿನಿಮಾ? ಯಾಕಂದ್ರೆ ಹಿಂದೆ ಕುಮಾರಿ ಆಗಿರ್ಬೋದು, ಐರಮ್ ಆಗಿರ್ಬೋದು, ಬೇರೆ ಥರದ ಜನರು ಈ ಥರದೊಂದು, ಯಾಕಂದ್ರೆ ಫ್ಯಾಮಿಲಿ ಐಟಮ್ಸ್ ಸೆಳೆಯುವಂಥ ಸಿನಿಮಾ ಇದು. ಸೊ ಏನಂತ ಹೇಳಿದ್ರು ಮನೆ ಕಡೆಯಿಂದ? ಮನೆ ಕಡೆ ಡ್ಯಾಡಿ ಫಸ್ಟ್ ಟೈಮ್ ಕತೆ ಕೇಳಿದ ತಕ್ಷಣ ನನಗೆ ಡೌಟೇ ಇರಲಿಲ್ಲ. ನಮಗೆ ಕೇಳಿದ ತಕ್ಷಣ ಎಸ್ ಅಂದರು. ಸೊ ಆ ಥರ ಸ್ಯಾಟಿಸ್ಫೈ ಮಾಡಿದ್ರು ನಮ್ಮ ಡೈರೆಕ್ಟರ್ ಕತೆ ಹೇಳಬೇಕಾದ್ರೆ. ಸೊ ಇದ್ರ ಬಗ್ಗೆ ಡೌಟೇ ಇರಲಿಲ್ಲ. ಆ್ಯಂಡ್ ಯೂಶ್ವಲ್ ಆಗಿ ಡ್ಯಾಡಿ ಯಾವ್ದಾದ್ರು ಕತೆ ಬಂದರೆ ಯೋಚನೆ ಮಾಡಿ ಹೇಳ್ತೀವಿ, ಇಲ್ಲಾಂದರೆ ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ ನಾವು. ಈ ಸಿನಿಮಾ ಬಗ್ಗೆ ಏನೂ ಡಿಸ್ಕಷನ್ ಮಾಡಿಲ್ಲ ನಾವು. ಸೊ ಬಂದು ಕತೆ ಹೇಳಿದ ತಕ್ಷಣ ಎಸ್ ಅಂದರು. ಸಿನಿಮಾ ಟು ಸಿನಿಮಾ ಕಲಿಯೋದಕ್ಕೆ ಭಾಳಷ್ಟು ಇರುತ್ತೆ. ಈಗ ವೇದಿಕೆ ಮೇಲೆ ಒಂದು ಮಾತು ಹೇಳಿದ್ರೆ, ಯಾಕಂದ್ರೆ ಈ ಸಿನಿಮಾದಲ್ಲಿ ನಾನು ಏನಾದ್ರು ಅಚೀವ್ ಮಾಡಿದ್ದೀನಿ ನಟನೆ ಅಂತಂದ್ರೆ ಇಡೀ ಟೀಮು ಮತ್ತೆ ಡೈರೆಕ್ಟರ್ ಒಂದು ಶ್ರಮ ಅಂತ ಅಂದ್ಬಿಟ್ಟು. ಸೊ ನಟನೆ ಅನ್ನೋ ವಿಚಾರದಲ್ಲಿ ಈ ಸಿನಿಮಾ ಎಷ್ಟು ಪಳಗಿದ್ದೀರಾ ಅಂತ, ಅಂದ್ರೆ ಎಷ್ಟು ಚಾಲೆಂಜಿಗೆ ತಗೊಂಡಿದ್ದೀರಾ ಅಂತ? ನನಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಇತ್ತು, ಯಾಕಂದರೆ ರಘು ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಭಯಕ್ಕಿಂತ ನನಗೆ ರೆಸ್ಪೆಕ್ಟ್ ಇತ್ತು ರಘು ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇರುವಾಗ ಅವ್ರು ನನಗೆ ಸಾಕಷ್ಟು ಹೆಲ್ಪ್ ಮಾಡಿದ್ರು. ಅವ್ರು ನನಗೆ ಸಾಕಷ್ಟು ಹೇಳ್ಕೊಟ್ರು, ಈ ಥರ ಮಾಡ್ಬೋದು ಅಂತ. ಸೊ ನನಗೊಂದು ಇನ್ಸ್ಟಿಟ್ಯೂಟ್ ಥರ ಇತ್ತು. ನನಗೆ ಮನೆಯಲ್ಲೇ ನಾನು ಹೇಳ್ತಾ ಇರ್ತೀನಿ ಯೂಶ್ವಲ್ ಆಗಿ, ನನ್ನ ಮನೆಯಲ್ಲೇ ನನಗೊಂಥರ ಇನ್ಸ್ಟಿಟ್ಯೂಟ್ ಥರ ಇದೆ. ಯಾಕಂದರೆ ನನ್ನ ಡ್ಯಾಡಿ ಇದ್ದಾರೆ, ಅಣ್ಣ ಇದ್ದಾರೆ, ಮಮ್ಮಿ ಇದ್ದಾರೆ, ಎಲ್ಲರೂ ಆರ್ಟಿಸ್ಟ್ಸೇ. ಸೊ ನನಗೆ ಏನು ಡೌಟ್ ಇದ್ರೂ ನನ್ನ ಮನೆಯಲ್ಲಿ ಕೇಳ್ತಾ ಇದ್ದೆ. ಸೊ ನನಗೆ ಇಲ್ಲೂ ನಾನು ಹೇಳ್ದಂಗೆ ರಘು ಸರ್ ನನಗೆ ಸೆಟ್ಟಲ್ಲಿ ತಂದೆ ಥರ ಇದ್ರು. ಅಂದರೆ ನನಗೂ ಹೇಳ್ಕೊಡ್ತಾ ಇದ್ರು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಟ್ ಇಸ್ ಲವ್ಲಿ ವರ್ಕಿಂಗ್ ವಿತ್ ಹಿಮ್. ಎಮೋಷನ್ಸ್ಗಳೇ ದೂರ ಆಗ್ತಿರೋ ಸಂದರ್ಭದಲ್ಲಿ ಈ ಥರದೊಂದು ಸಿನಿಮಾ ಕಂಟೆಂಟ್ ಎಷ್ಟು ಅವಶ್ಯಕತೆ ಇದೆ, ಮತ್ತೆ ತಂದೆ ಮಗಂದು ಅಂತ ಹೇಳಿದ್ರೆ ಯಾವ ಮಟ್ಟದ ಎಮೋಷನ್ಸ್ ಕಾಡುತ್ತೆ ಜನಗಳಿಗೆ, ಪ್ರೇಕ್ಷಕರನ್ನು ಕೂತ್ಕೊಂಡು ನೋಡ್ತಿರುವಾಗ? ಯಾವ ಥರ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಾಕಷ್ಟು ವೆರಿ ಟಚಿಂಗ್, ಸಾಕಷ್ಟು ಇಮೋಷನ್ಸ್ ಇದೆ. ಆಡಿಯನ್ಸ್ ಒಂದು ಕಣ್ಣೀರು ಹಾಕೋದು ಗ್ಯಾರಂಟಿ, ಅದಂತೂ ಸತ್ಯ. ಬಟ್ ಅದು ಯಾಕೆ ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಬರೀ ಅಪ್ಪ ಮಗ ಅಂತ ಅಲ್ಲ, ಖುಷಿಯವರು ಮಾಡಿದ್ದಾರೆ, ಖುಷಿಯವರು ಅದ್ಭುತವಾಗಿ ಮಾಡಿದ್ದಾರೆ. ಖುಷಿಯವ್ರ ಜೊತೆನೂ ನನ್ನ ಬಾಂಧವ್ಯ ಹೇಗಿರುತ್ತೆ, ಲವ್ ಸ್ಟೋರಿ ಹೇಗಾಗುತ್ತೆ, ಅದು ಖುಷಿಯಾಗಿ ಎಂಡ್ ಆಗುತ್ತಾ ಅಥವಾ ಏನು, ಅದನ್ನು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಡೈರೆಕ್ಟರ್ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಅದನ್ನು. ಸೊ ಇಟ್ಸ್ ಅ ವೆರಿ ಟಚಿಂಗ್ ಮೂವಿ. ವೆರಿ ಎಲ್ಲರಿಗೂ ಆಡಿಯನ್ಸ್ ಸಿನಿಮಾ ಮುಗ್ದಾದ್ಮೇಲೆ ಕಣ್ ತುಂಬಿಕೊಂಡು ಹೃದಯದಲ್ಲಿ ಇಟ್ಕೊಂಡು ಹೋಗ್ತಾರೆ ಸಿನಿಮಾನ, ಅದೊಂದು ಗ್ಯಾರಂಟಿ.